ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಮಹಾ ರಾಜಕೀಯ ಬಿರುಗಾಳಿ. ಶಿವಸೇನೆ ಬಳಿಕ ಎನ್ಸಿಪಿ ಪಾಳ್ಯಕ್ಕೆ ಶಾಕ್ ಕೊಟ್ಟಿದೆ ಬಿಜೆಪಿ ಸದ್ಯದ ಮಾಸ್ಟರ್ ಸ್ಟ್ರೋಕ್ಗೆ ಎನ್ಸಿಪಿ ಬೆಚ್ಚಿಬಿದ್ದಿದೆ. ಎನ್ಸಿಪಿ ತೊರೆದು ಮೈತ್ರಿ ಸರ್ಕಾರ ಸೇರಿದ್ದಾರೆ ಅಜಿತ್ ಪವಾರ್. ಎನ್ಸಿಪಿ ತೊರೆದು ಬಂದ ಅಜಿತ್ ಪವಾರ್ಗೆ ಡಿಸಿಎಂ ಪಟ್ಟ. ಬರೀ ಅಜಿತ್ ಪವಾರ್ಗೆ ಮಾತ್ರ ಅಲ್ಲ, ಅವರ ಜೊತೆ ಬಂದ 9 ಶಾಸಕರಿಗೆ ಮಂತ್ರಿ ಭಾಗ್ಯ. ಎನ್ಸಿಪಿ 40 ಶಾಸಕರ ಬೆಂಬಲದ ಮಾಹಿತಿ ಕೊಟ್ಟಿದ್ದಾರೆ ಅಜಿತ್ ಪವಾರ್. ಅಜಿತ್ ಪವಾರ್ ಪವರ್ ಪಾಲಿಟಿಕ್ಸ್ಗೆ ಬೆಚ್ಚಿ ಬಿದ್ದ ಶರದ್ ಪವಾರ್. ಕಳೆದ ವರ್ಷ ಶಿವಸೇನೆ ಬಣ ಆಪರೇಷನ್ ಮಾಡಿತ್ತು ಬಿಜೆಪಿ. ಶಿವಸೇನೆಯ ಏಕನಾಥ್ ಶಿಂದೆಯನ್ನ ಕರ್ಕೊಂಡ್ಬಂದು ಸಿಎಂ ಮಾಡಿದ್ರು. ಈಗ ಎನ್ಸಿಪಿಯಿಂದ ಅಜಿತ್ ಪವಾರ್ನ ಕರ್ಕೊಂಡ್ಬಂದು ಡಿಸಿಎಂ ಪಟ್ಟ ಕೊಟ್ಟಿದ್ದಾರೆ. ಏಕನಾಥ್ ಶಿಂದೆ ಸರ್ಕಾರದಲ್ಲಿ ಫಡ್ನವೀಸ್ ಜೊತೆಗೆ ಅಜಿತ್ಗೆ ಡಿಸಿಎಂ ಪಟ್ಟ. ನಿನ್ನೆ ಪ್ರಮಾಣ ವಚನ ಸ್ವೀಕರಿಸಿದ್ರು ಅಜಿತ್ ಪವಾರ್ ಅಂಡ್ ಟೀಮ್. ಅಜಿತ್ ಪವಾರ್ ಶಾಕ್ನಿಂದ ಶರದ್ ಪವಾರ್ ಟೀಮ್ ಕಂಗಾಲು. ಲೋಕಸಭೆ ಚುನಾವಣೆಗೂ ಮುನ್ನ ಎನ್ಡಿಎ ವಿರೋಧಿ ಕೂಟಕ್ಕೆ ಆಘಾತ. ಮೋದಿಯನ್ನ ಎದುರಿಸೋದಕ್ಕೆ ಮಹಾಗಠಬಂಧನ್ ಸೇರ್ಕೊಂಡಿತ್ತು ಎನ್ಸಿಪಿ. ಎನ್ಡಿಎ ಕೂಟ ಸೇರ್ಪಡೆಯಾದ ಅಜಿತ್ ಪವಾರ್ ಏನ್ ಹೇಳಿದ್ರು, ಈ ಬೆಳವಣಿಗೆಯ ನಂತರ ಶರದ್ ಪವಾರ್ ಏನ್ ಹೇಳಿದ್ರು ಕೇಳಿಸ್ಕೊಳ್ಳಿ. महाराष्ट्राच्या सर्वसामान्य जनतेवर आणि विशेषतः तरुण पिढीवर प्रचंड विश्वास आहे. तुम्हाला आठवत असेल, कालची जी निवडणूक झाली 4 वर्षापूर्वी, त्यावेळी सुद्धा असंच चित्र होतं. पण सवन महाराष्ट्रामध्ये जिथं जाता येईल त्या ठिकाणी जाणं, आपली भूमिका मांडणं हे काम केलं आणि त्याचा परिणाम आमची संख्या ही मोठ्या प्रमाणात वाढली आणि आम्हाला यश त्या ठिकाणी आलं. संयुक्त सरकार आम्ही लोकांनी स्थापन केलं. आज पुन्हा ती स्थिती आहे. मला विकासाच्या बाबतीमध्ये राष्ट्रवादी काँग्रेस पार्टीचा अजिबात विरोध असण्याचं कारण नाही. पण कुठल्याही भागामध्ये विकास होत असताना पर्यावरणाचा ऱ्हास होणार नाही, ही खबरदारी आपण सगळ्यांनी घेतलीच पाहिजे. मी काल रात्री मी त्या जिल्ह्याचे पालकमंत्री उदय सामंतांशी बोललो. त्यांच्या अर्थात फोनवर आम्ही दोघं एकमेकाशी बोललो आणि त्यांना मी सांगितलं की बाबा, तिथल्या लोकांचा कोणत्या कारणाकरता विरोध. एक तर कातळ असताना विरोध कशा करताय, तिथल्या जमिनीचा मोबदला देण्याच्या संदर्भातला आहे का मत्स्य व्यवसाय धारकांचा मासेमारीचा व्यवसाय अडचणीत येऊ शकतो त्याच्याबद्दल आहे का तिथल्या स्थानिक लोकांना रोजगाराच्या बद्दलची खात्री पाहिजे म्हणून आहे, ह्याच्यात असे का पर्यावरणाचा ऱ्हास होणार आहे म्हणून आहे. विकासाच्या बाबतीत ಪ್ರಶಾಂತ್, ಅಜಿತ್ ಪವಾರ್ ಅವರ ಈ ನಡೆ ನಿರೀಕ್ಷಿತವಾ, ಎಕ್ಸ್ಪೆಕ್ಟೆಡ್? ಭಾವನ ನೋಡಿ, ಕಳೆದ 2-3 ತಿಂಗಳಲ್ಲಿ ಸಾಕಷ್ಟು ಬೆಳವಣಿಗೆಗಳು ಮಹಾರಾಷ್ಟ್ರದಲ್ಲಿ ನಡೀತಾ ಇದ್ವು. ನಾವು ಮೊದಲು ಇದನ್ನು ಪವಾರ್ ಕುಟುಂಬದ ಆಂತರಿಕ ರಾಜಕಾರಣದ ದೃಷ್ಟಿಯಿಂದ ನೋಡಿದ್ರೆ, ನಾವು ಕರ್ನಾಟಕದ ಚುನಾವಣೆಯಲ್ಲಿ ವ್ಯಸ್ತರಾಗಿದ್ದಾಗ ಶರದ್ ಪವಾರ್ ಒಂದು ಗೂಗ್ಲಿಯನ್ನು ಎಸೆದಿದ್ರು. ನಾವು ನ್ಯೂಸ್ ಅವರ್ನಲ್ಲಿ ಅದರ ಬಗ್ಗೆ ಚರ್ಚೆ ಕೂಡ ಮಾಡಿದ್ವಿ. ಆ ಗೂಗ್ಲಿ ಪ್ರಕಾರ ಶರದ್ ಪವಾರ್ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಹೇಳಿದರು, ಇಲ್ಲ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ, ಹೊಸಬರು ಯಾರಾದರೂ ನೀವು ಅಧ್ಯಕ್ಷರಾಗಿ, ನನಗೆ ಸಾಕಾಗಿದೆ, ವಯಸ್ಸಾಗಿದೆ ಅಂತಕ್ಕಂಥದ್ದನ್ನು ಹೇಳಿದರು. ಒಂದು ರ್ಯಾಲಿಯಿಂಗ್ ಪಾಯಿಂಟ್ ಆದರೂ ಶರದ್ ಪವಾರ್, ಅಜಿತ್ ಪವಾರ್ ಬೇಡ, ಶರದ್ ಪವಾರೇ ಮುಂದುವರಿಲಿ ಅನ್ನೋದನ್ನು ದೊಡ್ಡ ಮಟ್ಟದಲ್ಲಿ 2-3 ದಿನಗಳ ಕಾಲ ಒಂದು ಹೈ ಡ್ರಾಮಾ ಮಹಾರಾಷ್ಟ್ರದಲ್ಲಿ ನಡೀತು. ನಂತರ ಸುಪ್ರಿಯಾ ಸುಳೆ ಪಕ್ಷದ ಕಾರ್ಯಾಧ್ಯಕ್ಷರಾದರು, ಅಜಿತ್ ದಾದಾ ಪವಾರ್ ವಿರೋಧ ಪಕ್ಷದ ನಾಯಕರಾಗಿ ಮುಂದುವರಿದರು. ಸುಪ್ರಿಯಾ ಸುಳೆಯನ್ನು ಕಾರ್ಯಾಧ್ಯಕ್ಷರನ್ನಾಗಿ ಮಾಡಿದ್ದು ಪಾರ್ಟಿ ಮುಂದೆ ಅವರ ಕೈಯಲ್ಲಿ ಕೊಡ್ತಾರೆ ಅಂತಕ್ಕಂಥ
ಸಿಟ್ಟು ಅಜಿತ್ ಪವಾರ್ರಿಗೆ ಬರಲಿಕ್ಕೆ ಕಾರಣ ಆಗಿತ್ತು. ಅದರ ಹಿಂದೆ ಕೂಡ ಬಿಜೆಪಿ ಜೊತೆ ಅಜಿತ್ ಪವಾರ್ರ ಸಾಕಷ್ಟು ಮಿಸ್ಅಡ್ವೆಂಚರ್ಗಳು ನಡೆದಿವೆ. 2019ರಲ್ಲೇ ಅಜಿತ್ ದಾದಾ ಪವಾರ್ ಮತ್ತು ದೇವೇಂದ್ರ ಫಡ್ನವೀಸ್ ರಾತ್ರೋರಾತ್ರಿ ಭಗತ್ ಸಿಂಗ್ ಕೋಶ್ಯಾರಿ ಆಗ ರಾಜ್ಯಪಾಲರಾಗಿದ್ದರು, ಅವರಿಂದ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ನಂತರ ಯಾವುದೇ ಶಾಸಕರು ಸಿಗಲಿಲ್ಲ, ಆ ಅಡ್ವೆಂಚರ್ ವಿಫಲ ಆಯಿತು. ಆದರೆ ಈಗ ಮತ್ತೆ ಅಜಿತ್ ದಾದಾ ಪವಾರ್ ಚಿಕ್ಕಪ್ಪನ ವಿರುದ್ಧ, ಈಗ ಚಾಚಾ ಭತಿಜಾ ಪೊಲಿಟಿಕ್ಸ್ ಅಂತ ಇದನ್ನು ನೋಡಲಾಗತ್ತೆ. ಮಗಳಿಗೆ ಪಾರ್ಟಿಯನ್ನು ಕೊಡಬೇಕು ಅಂತಕ್ಕಂಥದ್ದು ಶರದ್ ಪವಾರ್ ಮನಸ್ಸಿನಲ್ಲಿದ್ದರೆ, ಮಗಳ ಸ್ಟೇಕ್ಸ್ಗಿಂತ ನನ್ನ ಜನಪ್ರಿಯತೆ ಜಾಸ್ತಿ ಇದೆ, ಪಾರ್ಟಿ ನನ್ನ ಕೈಯಲ್ಲಿ ಬರಬೇಕು ಅನ್ನುವ ಕಾರಣಕ್ಕೋಸ್ಕರ ಅಜಿತ್ ದಾದಾ ಪವಾರ್ ಕೊನೆಗೂ ಶರದ್ ಪವಾರ್ರಿಂದಲೇ ಬಂಡಾಯ ಎದ್ದು ಬಿಜೆಪಿ ಮತ್ತು ಏಕನಾಥ್ ಶಿಂದೆ ಬಣವನ್ನು ಜಾಯಿನ್ ಆಗಿದ್ದಾರೆ, ಸರ್ಕಾರದಲ್ಲೇ ಭಾಗಿಯಾಗಿದ್ದಾರೆ. ಈ ಗುಸುಗುಸು ಸಾಕಷ್ಟು ತಿಂಗಳುಗಳಿಂದ ನಡೀತಾ ಇತ್ತು. ಚಾಚಾ ಭತಿಜಾ ನಡುವೆ ಭಾಳ ಭಿನ್ನಾಭಿಪ್ರಾಯಗಳಿವೆ, ವೈಮನಸ್ಸು ಇದೆ ಅಂತಕ್ಕಂಥದ್ದು ಅದು ನಿನ್ನೆ ಅಂತಿಮವಾಗಿ ಒಂದು ಕ್ಷಿಪ್ರ ಬೆಳವಣಿಗೆಯಲ್ಲಿ ಅದು ಸ್ಪಷ್ಟವಾಗಿದೆ. ಪ್ರಫುಲ್ ಪಟೇಲ್ ಶರದ್ ಪವಾರರ ಅತ್ಯಂತ ಪರಮಾಪ್ತ, ರಾಜ್ಯಸಭಾ ಸದಸ್ಯರಾಗಿದ್ದರು, ಭಂಡಾರದಿಂದ ಲೋಕಸಭಾ ಸಂಸದರಾಗಿದ್ದರು, ಶರದ್ ಪವಾರ್ ಜೊತೆ UPA ಕ್ಯಾಬಿನೆಟ್ನಲ್ಲಿ 2 ಬಾರಿ ಇದ್ದರು. ಅವರು ಕೂಡ ಅಜಿತ್ ದಾದಾ ಪವಾರನ್ನು ಜಾಯ್ನ್ ಆಗಿದ್ದಾರೆ. ಛಗನ್ ಭುಜಬಲ್ ಹಿಂದುಳಿದ ವರ್ಗದ ನಾಯಕ, ಬಾಳ್ ಠಾಕ್ರೆಯಿಂದ ದೂರವಾಗಿ ಬಂದು ಶರದ್ ಪವಾರ್ ಜೊತೆ ಇದ್ದರು, ಅವರು ಕೂಡ ಅಜಿತ್ ದಾದಾ ಪವಾರ್ ಜೊತೆಗಿದ್ದಾರೆ. ಧನಂಜಯ್ ಮುಂಡೆ, ಗೋಪಿನಾಥ್ ಮುಂಡೆ ಅವರ ತಮ್ಮನ ಮಗ NCPಯಲ್ಲಿ ಒಬ್ಬ ದೊಡ್ಡ ನಾಯಕ, ಬೀಡ್ ಜಿಲ್ಲೆಯಿಂದ ಬರ್ತಾರೆ, ಅವರು ಕೂಡ ಈ ಅಜಿತ್ ದಾದಾ ಪವಾರರ ಬೆಳವಣಿಗೆಯಲ್ಲಿ ಅಜಿತ್ ದಾದಾ ಪವಾರ್ ಜೊತೆ ನಿಂತ್ಕೊಂಡಿದ್ದಾರೆ. ಶರದ್ ಪವಾರ್ ಏಕಾಂಗಿಯಾಗಿದ್ದಾರೆ ಅಂತಕ್ಕಂಥದ್ದು ಸದ್ಯಕ್ಕಂತರೂ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದು ಪವಾರರ ಕುಟುಂಬದ ಆಂತರಿಕ ರಾಜಕಾರಣದ ದೃಷ್ಟಿಯಿಂದ. ಇನ್ನೊಂದು ಕಡೆ ಬಿಜೆಪಿಗೆ ಯಾಕೆ ಅಜಿತ್ ದಾದಾ ಪವಾರ್ ಬೇಕು ಅಂತಕ್ಕಂಥದ್ದನ್ನು ಪೊಲಿಟಿಕಲ್ ಸ್ಟ್ರಾಟಜಿಯ ದೃಷ್ಟಿಯಿಂದ ನೋಡಿದ್ರು. ಒಂದು ಕಡೆ ಬಿಜೆಪಿ ಉದ್ಧವ್ ಠಾಕ್ರೆ ಅಂದರೆ ಶಿವಸೇನೆಯನ್ನು ಒಡಿತು, ಇನ್ನೊಂದು ಕಡೆ ಶರದ್ ಪವಾರರ ಕುಟುಂಬವನ್ನು ಕೂಡ ಒಡೆದು 3 ಪಕ್ಷಗಳು ಒಟ್ಟಾಗಿ ಅಧಿಕಾರವನ್ನು ನಡೆಸ್ತಕ್ಕಂಥ ಒಂದು ಸ್ಥಿತಿ ಮಹಾರಾಷ್ಟ್ರದಲ್ಲಿ ನಿರ್ಮಾಣವಾಗಿದೆ. ನೋಡಿ, 2019ರ ನೀವು ಮಹಾರಾಷ್ಟ್ರದ ವೋಟ್ ಶೇರನ್ನು ತೆಗೆದುಕೊಂಡ್ರೆ ಬಿಜೆಪಿ ಒಂದು 25ರಿಂದ 26% ವೋಟ್ ಶೇರನ್ನು ತೆಗೆದುಕೊಂಡಿತ್ತು. ಉಳಿದ 3 ಪಕ್ಷಗಳು 16ರಿಂದ 16.5% ವೋಟನ್ನು ತೆಗೆದುಕೊಂಡಿದ್ದು. ಅಂದರೆ NCP 15.86 ಸಮಥಿಂಗ್, ಶಿವಸೇನೆ ಕೂಡ 16% ವೋಟನ್ನು ತೆಗೆದುಕೊಂಡಿತ್ತು. ಇನ್ನೊಂದು ಕಡೆ ಕಾಂಗ್ರೆಸ್ ಕೂಡ 16% ಇದೆ. ಬಿಜೆಪಿಗೆ ಅನ್ನಿಸ್ತಕ್ಕಂಥದ್ದು ನೋಡಿ, ಮಹಾರಾಷ್ಟ್ರ ಮತ್ತು ಕರ್ನಾಟಕ, ಬಿಜೆಪಿ ಕಳೆದ ಬಾರಿ ಮಹಾರಾಷ್ಟ್ರದಲ್ಲಿ 48ರಲ್ಲಿ 42 ಸೀಟ್ ಗೆದ್ದಿತ್ತು, ಬಿಜೆಪಿ ಮತ್ತು ಶಿವಸೇನಾ ಕಾಂಬಿನೇಷನ್. ಅದರ ಜೊತೆಗೆ ಕರ್ನಾಟಕದಲ್ಲಿ 28ರಲ್ಲಿ 25 ಗೆದ್ದಿತ್ತು. ಈ ಬಾರಿ ಈ ಒಂದು 73 ಸೀಟ್ ಏನಿವೆ, ಆ 73 ಸೀಟ್ನಲ್ಲಿ ಅತಿ ಹೆಚ್ಚು ಸೀಟ್ಗಳನ್ನು ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಬಿಜೆಪಿ ಗೆದ್ದರೆ ಮಾತ್ರ ಬಿಜೆಪಿಗೆ ಒಂದು ರೀತಿಯ ಅಡ್ವಾಂಟೇಜ್ ನ್ಯಾಷನಲಿ ದೊರಕುತ್ತೆ. ಆದರೆ ಏಕನಾಥ್ ಶಿಂದೆಯನ್ನು ಒಡೆದು ತಂದರೂ ಕೂಡ ದೊಡ್ಡ ಮಟ್ಟದಲ್ಲಿ ವೋಟ್ ಶಿಫ್ಟ್ ಉದ್ಧವ್ ಠಾಕ್ರೆಯಿಂದ ಏಕನಾಥ್ ಶಿಂದೆಗೆ ಆಗತ್ತೆ ಅಂತಕ್ಕಂಥದ್ದು ಬಿಜೆಪಿಗೆ ಅನ್ನಿಸ್ತಾ ಇಲ್ಲ. 16% ವೋಟ್ನಲ್ಲಿ ಹೆಚ್ಚು ಕಡಿಮೆ 7ರಿಂದ 8%, 50-50, 150 ಏಕನಾಥ್ ಶಿಂದೆಗೆ, 50 ಉದ್ಧವ್ ಠಾಕ್ರೆಗೆ ಹೋದರೂ ಕೂಡ ಬಿಜೆಪಿ ಆ 26 + 8 ಅಂದರೆ 33-34ರ ಆಸ್ಪಾಸ್ನಲ್ಲಿರುತ್ತೆ. ನಿಮ್ಗೆ 100% ವೋಟಿಂಗ್ನಲ್ಲಿ 33-34% ವೋಟ್ ಬಂದರೆ ನೀವು ಚುನಾವಣೆಗಳನ್ನು ಯಾವ ಕ್ಷೇತ್ರದಲ್ಲೂ ಕೂಡ ಗೆಲ್ಲಕ್ಕಾಗಲ್ಲ. ಹಾಗಾಗಿ ಬಿಜೆಪಿಗೆ ಸ್ಟ್ರಾಟಜಿಕಲಿ ಅನ್ನಿಸ್ತಾ ಇತ್ತು, ನಮ್ಮ ಜೊತೆ ಇನ್ನೊಂದು ಪಾರ್ಟಿ ಬರಬೇಕು. ಮಹಾವಿಕಾಸ್ ಅಘಾಡಿಯಲ್ಲಿ ಹೇಗೆ 3 ಪಾರ್ಟಿಗಳಿದ್ವು, ಒಂದು NCP, ಒಂದು ಕಾಂಗ್ರೆಸ್, ಒಂದು ಶಿವಸೇನೆ. ಅದು ಏನೇ ಇಲ್ಲ ಅಂದರೂ ಕೂಡ ನಿಮಗೆ ಬರೀ ಅಂಕಗಣಿತದ ದೃಷ್ಟಿಯಿಂದ ತೆಗೆದುಕೊಂಡು 47-48% ವೋಟ್ ಇತ್ತು. ಬಿಜೆಪಿಗೆ ಅನ್ನಿಸ್ತಾ ಇತ್ತು ಬರೀ ಏಕನಾಥ್ ಶಿಂದೆ ಬಂದು ಚುನಾವಣೆಗಳಿಗೆ ಹೋದರೆ ಸಾಕಾಗಲ್ಲ, ಅಧಿಕಾರ ನಡೆಸಲಿಕ್ಕೆ ಶಾಸಕರು ಇರಬಹುದು, ಆದರೆ ಚುನಾವಣೆ ಗೆಲ್ಲಲಿಕ್ಕೆ ಓಟ್ಗಳು ಬೇಕು. ಹೀಗಾಗಿ ಇನ್ನೊಂದು ಪಾರ್ಟಿ ನಮ್ಮ ಜೊತೆಗೆ ಬರಬೇಕು ಅಂತಕ್ಕಂಥದ್ದು ಬಿಜೆಪಿಗೆ ಅನ್ನಿಸ್ತಾ ಇತ್ತು. ಆ ಪ್ರಯತ್ನದ ಭಾಗವಾಗಿ ಬಿಜೆಪಿ ಅಜಿತ್ ದಾದಾ ಪವಾರರನ್ನು ಒಡೆದಿದೆ. ಕಳೆದ 10-15 ವರ್ಷಗಳ ಇಡೀ ರಾಜಕಾರಣ ಮಹಾರಾಷ್ಟ್ರದಲ್ಲಿ ಬಿಜೆಪಿದು ಪವಾರ್ ಕುಟುಂಬದ ವಿರುದ್ಧ ಇತ್ತು. ಅದೇ ಅಜಿತ್ ದಾದಾ ಪವಾರನ್ನು ಎಳೆದುಕೊಂಡು ಬಿಜೆಪಿ ಇವತ್ತು ಸರ್ಕಾರದಲ್ಲಿ ಮುಂದುವರಿತಾ ಇದೆ. ಪ್ರಮುಖವಾಗಿ ಅಜಿತ್ ದಾದಾ ಪವಾರ್ ಕೂಡ NCPಯ ಸುಮಾರು 8ರಿಂದ 10% ವೋಟ್ ಈ ಕಡೆ ತಂದರೆ ಬಿಜೆಪಿಗೆ ಒಂದು 42, 43, 44, 45ರವರೆಗಿನ ಒಂದು ಅಡ್ವಾಂಟೇಜ್ ಸಿಗಬಹುದು ಅಂತಕ್ಕಂಥದ್ದು ಒಂದು ಅಂದಾಜಿನ ಮೇಲೆ
ಬಿ ಜೆ ಪಿ ಈ ಕಾಂಬಿನೇಷನನ್ನು ಮಾಡ್ತಾ ಇದೆ. ಇದರಲ್ಲಿ ಕೆಮಿಸ್ಟ್ರಿ ಇದೆಯಾ? ಕೆಮಿಸ್ಟ್ರಿ ಇಲ್ಲ. ಶಿವಸೇನೆ, ಕಾಂಗ್ರೆಸ್, ಎನ್ ಸಿ ಪಿಯಲ್ಲಿ ಕೆಮಿಸ್ಟ್ರಿ ಇತ್ತಾ? ಕೆಮಿಸ್ಟ್ರಿ ಇರಲಿಲ್ಲ, ಅಲ್ಲೂ ಅಂಕಗಣಿತ ಇತ್ತು. ಅದೇ ಅಂಕಗಣಿತದ ರಿಪಿಟೇಷನನ್ನು ಬಿ ಜೆ ಪಿ ಅಜಿತ್ ದಾದಾ ಪವಾರನ್ನು ಒಡೆದುಕೊಂಡು ಬಂದ್ ಮಾಡಿದೆ. ಲೋಕಸಭಾ ಚುನಾವಣೆಯಲ್ಲಿ 2019ರಲ್ಲಿ ಯಾವ ಮಟ್ಟದ ಸ್ಥಾನಗಳು ಬಂದಿದ್ವೋ ಅದು ಮತ್ತೆ ಮರಳಬಹುದು ಅಂತಕ್ಕಂಥದ್ದು ಬಿ ಜೆ ಪಿಯ ಲೆಕ್ಕಾಚಾರ ಇದ್ದ ಹಾಗೆ ಕಾಣ್ತಾ ಇದೆ. ಆ ಕಾರಣದಿಂದ ಅಜಿತ್ ದಾದಾ ಪವಾರನ್ನು ಒಡೆದುಕೊಂಡು ಬಿ ಜೆ ಪಿ ಸರ್ಕಾರವನ್ನು ಮಾಡ್ತಾ ಇದೆ. ಭಾವನಾ, ನಿಶ್ಚಿತವಾಗಿ ಈ ಶರದ್ ಪವಾರ್ ಮತ್ತು ಅಜಿತ್ ದಾದಾ ಪವಾರರ ಮುಂದಿನ ಪಾಲಿಟಿಕ್ಸ್ ಏನಾಗುತ್ತೆ ಅನ್ನೋದು ಕುತೂಹಲಕಾರಿ. ಯಾಕಂದರೆ ನೋಡಿ, ದೇವೇಗೌಡರಿಂದ ದೂರವಾಗಿ ಕುಮಾರಸ್ವಾಮಿ ಬಿ ಜೆ ಪಿ ಜೊತೆ 2006ರಲ್ಲಿ ಗೋವಾಕ್ಕೆ ಹೋಗಿದ್ರು. ಜಮೀರ್ ಅಹಮದ್ ಖಾನ್, ಚಲೋರಾಯಸ್ವಾಮಿ, ಏನೇನು ಕಾಂಗ್ರೆಸ್ನಲ್ಲಿದ್ದಾರೆ ಅವರೆಲ್ಲರೂ ಆಗ ಕುಮಾರಸ್ವಾಮಿ ಜೊತೆಗಿದ್ರು. ಸಾರ್ವಜನಿಕವಾಗಿ ಏನು ಚರ್ಚೆಗಳು ನಡೀತಾ ಇದ್ವು, ದೇವೇಗೌಡರಿಗೆ ಇದು ಮಾನ್ಯ ಇತ್ತು. ದೇವೇಗೌಡರು ಹೊರಗಡೆ ಮಾತ್ರ ಇಲ್ಲ, ನನಗಿದು ಐಡಿಯಾಲಜಿಕಲಿ ನಾನು ಈ ಸರ್ಕಾರವನ್ನು ಒಪ್ಪಿಕೊಳ್ಳಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ರು. ಎಲ್ಲರೂ ಒಂದೇ ಇದ್ದಾರೆ ಅಂತಕ್ಕಂಥದ್ದು ಹೊರಗಡೆ ಸಾರ್ವಜನಿಕ ಚರ್ಚೆ ಇತ್ತು. ದೇವೇಗೌಡರು ಇದನ್ನು ಪದೇ ಪದೇ ನಿರಾಕರಿಸ್ತಾ ಇದ್ರು. ಮಹಾರಾಷ್ಟ್ರದಲ್ಲೂ ಕೂಡ ಈಗ ನಡೀತಾ ಇರತಕ್ಕಂಥ ಚರ್ಚೆ, ಇದು ಶರದ್ ಪವಾರ್ ವರ್ಸಸ್ ಅಜಿತ್ ದಾದಾ ಪವಾರ್ ಅಂತಕ್ಕಂಥದ್ದು ನಿಜವೋ ಅಥವಾ ಇಡಿ ಕೇಸ್ಗಳು, CBI ಕೇಸ್ಗಳಿಂದ ಬಚಾವಾಗಲಿಕ್ಕೆ ಎನ್ ಸಿ ಪಿ ಶಾಸಕರನ್ನು ಬಿ ಜೆ ಪಿ ಕಡೆ ಶರದ್ ಪವಾರರೇ ಕಳಿಸಿದಾರಾ? ಈ ಬಗ್ಗೆ ಚರ್ಚೆಗಳು ನಡೀತಾ ಇವೆ. ನಥಿಂಗ್ ಈಸ್ ಇಂಪಾಸಿಬಲ್ ಇನ್ ಪಾಲಿಟಿಕ್ಸ್, ಎವ್ರಿಥಿಂಗ್ ಈಸ್ ಪಾಸಿಬಲ್ ಇನ್ ಪಾಲಿಟಿಕ್ಸ್. ಆ ದೃಷ್ಟಿಯಿಂದ ನೋಡಿ, ಈಗಂತರೂ ಮೇಲ್ನೋಟಕ್ಕೆ ಶರದ್ ಪವಾರ್ ಏಕಾಂಗಿಯಾಗಿದ್ದಾರೆ. ಸ್ವಲ್ಪ ಹೊತ್ತಿನ ಮುಂಚೆ ಅಷ್ಟೇ ಅವರು ಕರಾಡಕ್ಕೆ ಹೋಗಿ ಯಶವಂತರಾವ್ ಚೌಹಾಣ್ರ ಸಮಾಧಿಗೆ ಹೋಗಿ ನಾನು ಮತ್ತೆ ಹೋರಾಟ ಮಾಡ್ತೀನಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಸ್ಟ್ರೇಂಜ್ಲಿ ಭಾವನಾ, 1978ರಲ್ಲಿ ಶರದ್ ಪವಾರ್ 37ನೇ ವರ್ಷಕ್ಕೆ ಮುಖ್ಯಮಂತ್ರಿ ಆಗಿದ್ದರು, ಮಹಾರಾಷ್ಟ್ರದ ಮುಖ್ಯಮಂತ್ರಿ, ಅತ್ಯಂತ ಸಣ್ಣ ವಯಸ್ಸಿನಲ್ಲಿ. ಆಗ ಅವರು ತಮ್ಮ ರಾಜಕೀಯ ಗುರು ಯಶವಂತರಾವ್ ಚೌಹಾಣ್ ಮತ್ತು ವಸಂತದಾದಾ ಪಾಟೀಲ್ರ ಸರ್ಕಾರ ಮಹಾರಾಷ್ಟ್ರದಲ್ಲಿತ್ತು. ಆ ಸರ್ಕಾರದಿಂದ ಹೊರಗಡೆ ಬಂದು ಜನತಾ ಪಾರ್ಟಿ ಜೊತೆ ಮತ್ತು ಸೋಷಿಯಲಿಸ್ಟ್ ಜೊತೆ ಮೈತ್ರಿ ಮಾಡಿಕೊಂಡು ಶರದ್ ಪವಾರ್ ಮುಖ್ಯಮಂತ್ರಿಯಾಗಿದ್ದರು. ಈಗ ಅದೇ ಶರದ್ ಪವಾರರ ಭತೀಜ ಅಂದರೆ ತಮ್ಮನ ಮಗ ಶರದ್ ಪವಾರರನ್ನು ಬಿಟ್ಟು, ಕಾಂಗ್ರೆಸ್ಸನ್ನು ಬಿಟ್ಟು, ಶಿವಸೇನೆಯನ್ನು ಬಿಟ್ಟು BJP ಮತ್ತು ಏಕನಾಥ್ ಶಿಂದೆ ಜೊತೆ ಹೋಗಿ ಸರ್ಕಾರದ ಭಾಗವಾಗ್ತಾ ಇದ್ದಾರೆ. ಸಮ್ಟೈಮ್ಸ್ ಹಿಸ್ಟ್ರಿ ರಿಪೀಟ್ಸ್ ಆಲ್ಸೋ. ಆ್ಯಕ್ಚುಲಿ ಅದರ ಕಾನ್ಸಿಕ್ವೆನ್ಸ್ ಏನು, ಪೊಲಿಟಿಕಲ್ ಕಾನ್ಸಿಕ್ವೆನ್ಸ್ ಏನು ಅಂತಕ್ಕಂಥದ್ದು ಪ್ರಾಯಶಃ ಇನ್ನೊಂದು 3-4 ತಿಂಗಳಲ್ಲಿ ಗೊತ್ತಾಗಲಿದೆ. ಆದರೆ BJP ಇನ್ನೊಂದು ಅಂಕಗಣಿತದ ಪ್ರಯೋಗವನ್ನು ಮಾಡಿದೆ. ಏಕನಾಥ್ ಶಿಂದೆ ಅವರನ್ನ ಒಡೆದು ತಂದು ಸೇನೆಯ ಬಾಣದ ಚಿಹ್ನೆಯನ್ನು ತೆಗೆದುಕೊಂಡಾಗಲೂ ಕೂಡ BJP ದೊಡ್ಡ ಅಡ್ವಾಂಟೇಜ್ ಆಗತ್ತೆ ಅಂತಕ್ಕಂಥದ್ದು BJPಯ ಸ್ಟ್ರಾಟಜಿಸ್ಟ್ಗಳಿಗೆ ಅನ್ನಿಸ್ತಾ ಇರಲಿಲ್ಲ. ಆ ಕಾರಣದಿಂದ ಶರದ್ ಪವಾರರ ಪಾರ್ಟಿಯನ್ನು ಕೂಡ ಒಡೆದು ಅಂಕಗಣಿತದಲ್ಲಿ ನಾವು 40%ಗಿಂತ ಜಾಸ್ತಿ ಹೋಗ್ತೀವಿ ಅಂತಕ್ಕಂಥ ಒಂದು ಪಾಲಿಟಿಕ್ಸ್ ನೋಡನೆ BJP ಮಹಾರಾಷ್ಟ್ರದಲ್ಲಿ ಮತ್ತೊಂದು ಆಪರೇಷನ್ ಅನ್ನು ಮಾಡಿದೆ. ರೈಟ್ ಪ್ರಶಾಂತ್, ವಾಪಸ್ ಬರ್ತೀನಿ. ಸೊ ವೀಕ್ಷಕರೇ, ಇದು ಕೇವಲ ಮಹಾರಾಷ್ಟ್ರಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಮಹಾಗಠಬಂಧನ್ ಮೂಲಕ ಮೋದಿಯನ್ನ ಹಣಿಬೇಕು ಅಂತ ರೆಡಿ ಆಗ್ತಾ ಇದ್ದ ವಿಪಕ್ಷಗಳಿಗೂ ಕೂಡ ಅತಿ ದೊಡ್ಡ ಶಾಕ್ ಆಗಿದೆ. ಯಾವ ರೀತಿ ಮಹಾಗಠಬಂಧನ್ ಮೇಲೆ ಇದರ ಇಫೆಕ್ಟ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮುಂದುವರಿಸ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.